ತ್ಯಾಗದ, ಬಲಿದಾನದ, ಶಾಂತಿಯ ಸಂಕೇತವಾದಂತಹ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತಾ ಶಾಂತಿ, ಸಮಾಧಾನ, ಸೌಹಾರ್ದತೆ ಮೂಡಿ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತಾ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ ಶಾಂತಿ, ಸೌಹಾರ್ದತೆ, ಐಕ್ಯತೆ, ನೆಮ್ಮದಿ ಎಲ್ಲವೂ ಇರಲಿ ಎಂಬ ಸುಂದರವಾದ ಪ್ರಾರ್ಥನೆಯೊಂದಿಗೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ತನ್ನ ಸುಪುತ್ರರಾದಂತಹ ಖಲೀಲುಲ್ಲಾಹಿ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರನ್ನು, ಒಂದೇ ಮಗನಾದಂತಹ ಇಸ್ಮಾಯಿಲ್ ನಬಿರವರನ್ನು ಬಲಿದಾನ ಮಾಡಲು, ಎಲ್ಲವನ್ನು ತ್ಯಾಗ ಮಾಡಿ ಬಲಿದಾನ ಮಾಡಲು ಮುಂದಾದಂತಹ ಒಂದು ಸಂದೇಶವಾಗಿದೆ ಈ ಬಕ್ರೀದ್ ಹಬ್ಬ. ಅದನ್ನು ನಾವೆಲ್ಲರೂ, ಯಾವುದೇ ಒಬ್ಬ ಮನುಷ್ಯನು ತನ್ನ ಪರಮಾತ್ಮನಿಗೆ, ಅಲ್ಲಾಹನಿಗೆ ಸರ್ವವನ್ನು ಅರ್ಪಿಸಿ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲರೊಂದಿಗೆ ಸೌಹಾರ್ದತೆಯೊಂದಿಗೆ ಬೆಳೆದು, ತ್ಯಾಗದೊಂದಿಗೆ ಬೆಳೆದು, ಪರಸ್ಪರ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಇದ್ದು, ಮನೆಯವರೊಂದಿಗೆ ಗೌರವದಿಂದ ಇದ್ದು ಮುಂದೆ ಸಾಗಿದರೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಹೇಳಿದಂತಹ ಒಂದು ಪವಿತ್ರವಾದಂಥ ವಚನ ಪವಿತ್ರ ಕುರ್ಆನಲ್ಲಿದೆ. ವಜ್ಅಲ್ನಿ ಲಿಸಾನ ಸಿದ್ಕಿನ್ ಫಿಲ್ ಆಖಿರೀನ್. ಸರ್ವಶಕ್ತನಾದ ಅಲ್ಲಾಹನಲ್ಲಿ ಒಂದು ಪ್ರಾರ್ಥನೆ, ನಾನು ಜೀವಂತವಾಗಿರುವಾಗ ನನ್ನನ್ನು ಯಾರು ಮೆಚ್ಚಿದರೂ ಮೆಚ್ಚದಿದ್ದರೂ ಪರವಾಗಿಲ್ಲ, ನನ್ನನ್ನು ಯಾರು ಹೊಗಳದಿದ್ದರೂ ಪರವಾಗಿಲ್ಲ. ವಜ್ಅಲ್ನಿ ಲಿಸಾನ ಸಿದ್ಕಿನ್ ಫಿಲ್ ಆಖಿರೀನ್. ನಾನು ಮರಣ ಹೊಂದಿದ ನಂತರ ಎಲ್ಲರೂ ನನ್ನನ್ನು ಮೆಚ್ಚುವಂತಹ ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಜೀವಿಸು ಎಂದು ಸರ್ವಶಕ್ತನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸಿದಂತಹ ಪ್ರಾರ್ಥನೆ. ಆಗಿರುವಾಗ ನಾವೆಲ್ಲರೂ ಇವತ್ತು ಜೀವಿಸುವಾಗ ಈ ಪರಮಾತ್ಮನಾದ ಅಲ್ಲಾಹನಿಗೆ ಬೇಕಾಗಿ ನಾವು ಇಲ್ಲಿ ಸರ್ವವನ್ನು ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿ, ನಾವು ಮರಣ ಹೊಂದಿದ ನಂತರ ಇಂತಹ ಒಂದು ವ್ಯಕ್ತಿ ಈ ಲೋಕದಲ್ಲಿ ಇದ್ದರೂ ಅವರಿಂದ ನಮಗೆ ಬಹಳ ಉಪಕಾರವಿತ್ತು ಎಂಬ ಒಂದು ಮಾತನ್ನು ಎಲ್ಲರಿಂದಲೂ ಬರುವ ಹಾಗೆ ಮಾಡಿ ನಾವು ನಮ್ಮ ಕೊನೆಯ ಉಸಿರನ್ನು ಎಳೆಯೋಣ. ಅದಕ್ಕೆಲ್ಲರಿಗೂ ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು. ಧನ್ಯವಾದ. ಇನ್ನೊಬ್ಬರ ಧರ್ಮವನ್ನು, ಇನ್ನೊಬ್ಬರ ಆಶಯವನ್ನು, ಇನ್ನೊಬ್ಬರ ಮನಸ್ಸನ್ನು ಪ್ರೀತಿಸಿಕೊಂಡು ಮುಂದೆ ಸಾಗುವಂತಹ ದಿವಸವಾಗಿದೆ, ಒಂದು ಸಂಕೇತವಾಗಿದೆ ಹಬ್ಬ ಎಂಬುದು. ರಾಜ್ಯದ ಸರ್ವ ಜನತೆಗೂ ಕೂಡ ಈದ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಬಕ್ರೀದ್ ಹಬ್ಬವು ತ್ಯಾಗ, ಸಮರ್ಪಣೆ, ಸೌಹಾರ್ದತೆಯ ಸಂಕೇತವಾಗಿರುವಂಥ ಹಬ್ಬ. ಸಮಾಜದಲ್ಲಿ ತ್ಯಾಗಮಯ ಜೀವನ ಅದು ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗಬೇಕು ಮತ್ತು ಸಮೃದ್ಧಿಯ ಒಂದು ರಾಜ್ಯ ಮತ್ತು ಪ್ರದೇಶತ್ತು ಆಗಬೇಕಂತ ಹೇಳಿ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆ. ಪ್ರವಾದಿ ಇಬ್ರಾಹಿಂ ಸಲ್ಲಲ್ಲಾಹು ರವರು ಪವಿತ್ರವಾದ ಕಾಬವನ್ನು ಕಟ್ಟಿ ಅಲ್ಲಿ ಮಾಡಿದಂತಹ ದುವಾ ಮತ್ತು ಪ್ರಾರ್ಥನೆ ಯಾವುದಂತ ಹೇಳಿದರೆ, ಈ ಊರಿನಲ್ಲಿ, ಈ ನಾಡಿನಲ್ಲಿ ಶಾಂತಿಯನ್ನು ನೆಲೆಸಲು ಆಗಬೇಕು ಅಂದರೆ ಎಲ್ಲರೂ ಕೂಡ ಶಾಂತಿಯಿಂದ ಬಾಳುವಂಥ ವಾತಾವರಣ ಆಗಬೇಕಂತೇಳಿ ಪ್ರಥಮವಾದ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಯಾವುದಂತ ಹೇಳಿದರೆ, ಈ ಒಂದು ನಾಡನ್ನು ಸಮೃದ್ಧಿಯನ್ನಾಗಿ ಮಾಡಬೇಕು, ಎಲ್ಲರೂ ಕೂಡ ಸಂತೋಷದಿಂದ ಸಮೃದ್ಧಿಯಾಗಿ ಸಂಪದ್ಭರಿತವಾಗಿ ತನ್ನ ಜೀವನವನ್ನು ಸಾಗಿಸುವಂಥ ಒಂದು ಪ್ರದೇಶನ ಆಗಬೇಕಂತೇಳಿ ದುವಾ ಮಾಡಿದ್ದು. ಮೂರನೇ ದುವಾ ಏನಿತ್ತು ಅಂತ ಹೇಳಿದರೆ, ಈ ನಾಡನ್ನು ಒಂದು ನಿರ್ಭಯ ನಾಡನ್ನಾಗಿ ನಾವು ಇವತ್ತು ಸ್ಥಾಪನೆ ಮಾಡಬೇಕಂತೇಳಿ ಸರ್ವಶಕ್ತ ದೇವರ ಹತ್ರ ಅವರ ಪ್ರಾರ್ಥನೆ ಪ್ರವಾದಿ ಅವರದ್ದು. ಯಾಕಂತ ಹೇಳಿದರೆ, ಒಂದು ನಾಡು ಎಲ್ಲರೂ ಪ್ರೀತಿ ವಿಶ್ವಾಸ ಹೋದಂಥ ನಾಡಾಗಿ ನಾವು ಮಾಡಬೇಕು. ಬಹುಶಃ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಸಂಪದ್ಭರಿತವಾಗಿರಬೇಕು ಮತ್ತು ಪ್ರತಿಯೊಬ್ಬರು ಕೂಡ, ಅದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವರೆಗೆ, ಹುಡುಗರಿಂದ ಹುಡುಗಿಯರು ಕೂಡ ನಿರ್ಭಯವಾಗಿ ಓಡಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಬಹುಶಃ ಪ್ರವಾದಿಯವರ ಆವರ್ತಿನ ಒಂದು ಪ್ರಾರ್ಥನೆ ಅಂತೇಳಿ ನಮಗೆ ಬಹುಶಃ ಉಲೇಮಾಗಳು ಇವತ್ತು ಮದ್ರಸಲ್ಲಿ ಮತ್ತು ನಾವು ಇನ್ನಿತರ ಪವಿತ್ರವಾದ ಗ್ರಂಥವನ್ನು ಓದುವಾಗ ನಮಗೆ ತಿಳಿದಂಥ ವಿಚಾರ. ಆದ ಕಾರಣ ಈ ಹಬ್ಬವು ಎಲ್ಲ ರೀತಿಯ ಒಂದು ಊರನ್ನು ಅಭಿವೃದ್ಧಿಪಡಿಸುವಂಥದ್ದು, ಈ ದೇಶವನ್ನು ಬಲಿಷ್ಠ ಬೇಕಾಗುವಂಥ ವಿಚಾರ ಇದೆ. ಅದಕ್ಕೆಲ್ಲವೂ ಕೂಡ ಇವತ್ತು ಅದರ ಅವಲಂಬನೆ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮ ಹಬ್ಬವನ್ನು ಆಚರಿಸಿ, ನಮ್ಮ ಹಬ್ಬದ ಒಂದು ಸಂದೇಶವನ್ನು ಇವತ್ತು ಹಂಚಿ, ಪರಸ್ಪರ ವಿಶ್ವಾಸ ಭರಿತ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದು ನಮ್ಮ ಪ್ರತಿಯೊಬ್ಬರ ಕೆಲಸ ಇವತ್ತು ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಹಬ್ಬವನ್ನು ನಾವು ಆಚರಿಸೋ ಜೊತೆಯಲ್ಲಿ ಸರ್ವರಿಗೂ ಒಳಗೊಂಡಂತೆ ಆ ಒಂದು ಹಬ್ಬ ನಾವು ಆಚರಿಸಬೇಕಂತ ನಾನು ಇವತ್ತು ಕೇಳಿಕೊಂಡು ಮತ್ತೊಮ್ಮೆ ಸರ್ವರಿಗೂ ನನ್ನ ಬಕ್ರೀದ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ನಾಡಿನೆಲ್ಲೆಡೆ ಆಚರಿಸುವ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಬಕ್ರೀದ್ ಹಬ್ಬ ಶಾಂತಿ, ಪ್ರೀತಿ, ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಲಾಗ್ತದೆ. ಈ ಸಂಭ್ರಮದಲ್ಲಿ ನಾವು ಕೂಡ ಹಿಂದೆಯೂ ಭಾಗವಹಿಸಿದ್ದೇವೆ, ಇವತ್ತು ಕೂಡ ಈ
ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಈ ಹಬ್ಬ ಇವತ್ತು ಮಾನವನ ಸಾಮರಸ್ಯದ ಸಂಕೇತ ಇದೆ. ಇದು ಇಂತಹ ಹಬ್ಬದ ಮುಖಾಂತರ ಇವತ್ತಿನ ಯುವ ಜನತೆ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದಂಥ ಆದರ್ಶ ಸಿದ್ಧಾಂತಗಳಿವೆ. ಹಾಗೆಯೇ ಬಕ್ರೀದ್ ಹಬ್ಬವು ಕೂಡ ನಾಡಿನೆಲ್ಲೆಡೆ ಎಲ್ಲರಿಗೂ ಕೂಡ ಒಂದು ಶುಭವನ್ನು ಆಚರಿಸುವಂತಾಗಲಿ, ದೇವರ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಎಲ್ಲ ಹಬ್ಬದಲ್ಲಿಯೂ ಕೂಡ ಇವತ್ತು ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನರು ಎಲ್ಲ ಧರ್ಮದವರು ಒಟ್ಟುಗೂಡಿಕೊಂಡು ಭೇದ ಭಾವ ಇಲ್ಲದೆ ಪ್ರೀತಿ ವಿಶ್ವಾಸದಿಂದ ಆಚರಿಸ್ತಕ್ಕಂಥ ಸಂಭ್ರಮ ಇದು ಆಗಬೇಕಾಗಿದೆ. ಅವರವರ ಹಬ್ಬದ ಆಚರಣೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಮನೆಗೆ ಹೋಗಿ ಈ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡುವಂಥ ಹಬ್ಬವಾಗಿ ಇದು ಆಗಲಿ, ನಾಡಿನೆಲ್ಲೆಡೆ ಶಾಂತಿ ಸಾಮರಸ್ಯ ಮೂಡಿ ಬರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಬಕ್ರೀದ್ ಹಬ್ಬವು ನಾಡಿನ ಸಮಸ್ತ ಜನರಿಗೆ ಒಂದು ತ್ಯಾಗ ಬಲಿದಾನದ ಒಂದು ಸಂಕೇತವನ್ನು ನೀಡುತ್ತಾ ಇದೆ. ನಾವೆಲ್ಲರೂ ಮಾನವರು, ಒಂದೇ ತಂದೆ ತಾಯಿಯ ಮಕ್ಕಳು ಅಂತ ಹೇಳಲಿಕ್ಕೆ ಇದೊಂದು ಬಹುದೊಡ್ಡ ಒಂದು ಉದಾಹರಣೆ ಆಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂರವರು ಅದನ್ನು ಅವರು ಕಾರ್ಯರೂಪದಲ್ಲಿ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದು ದೊಡ್ಡ ಒಂದು ತ್ಯಾಗಮಯವಾದ ಜೀವನವಾಗಿದೆ. ಇದರಿಂದ ನಾವು ಕಲಿಯುವಂಥದ್ದು ಪಾಠ ಎಂದರೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ನಾವು ಒಂದಾಗಿ ಜೀವಿಸಿದರೆ ಈ ದೇಶವೇ, ಈ ದೇಶ ಮಾತ್ರ ಅಲ್ಲ, ಈ ಪ್ರಪಂಚವೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸುಲಭ ಆಗ್ಬೋದು. ಈ ಬಕ್ರೀದ್ ಹಬ್ಬವು ನಮಗೆ ಮಾನವರೆಡೆಯಲ್ಲಿ ನಾವು ಒಂದು ಒಗ್ಗಟ್ಟಿನಲ್ಲಿ ಜೀವಿಸಲಿಕ್ಕೆ ಇದೊಂದು ದೊಡ್ಡ ಒಂದು ಪಾವಿತ್ರತೆಯನ್ನು ಕಲ್ಪಿಸಿದ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ನಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಇಲ್ಲಿ ಬೆರೆತು ಜೀವನ ಮಾಡಿ ನಾಳೆ ಪಾರರ್ಥಿಕ ಲೋಕದಲ್ಲಿ ಅವನ ಸ್ವರ್ಗವನ್ನು ನಾವು ಪ್ರೀತಿ ಪೂರ್ವ ಸಂಪನ್ನನಾಗಲು ಆ ದೇವನು ನಮ್ಮೆಲ್ಲನ್ನು ಅನುಗ್ರಹಿಸಲಿ. ಎಲ್ಲ ಬಂಧುಗಳಿಗೂ ಪವಿತ್ರ ಈದುಲ್ ಅಲ್ಹಾ ಹಬ್ಬದ ಶುಭಾಶಯಗಳು. ಈದುಲ್ ಅಲ್ಹಾ ಹಬ್ಬ ಇಸ್ಲಾಮಿನ 2 ಪ್ರಮುಖವಾದ ಹಬ್ಬಗಳಲ್ಲಿ ಒಂದು. ಇದು ಹಲವಾರು ಸಂದೇಶವನ್ನು ನೀಡುವಂತಹ ಒಂದು ಹಬ್ಬ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ತ್ಯಾಗದ ಸಂದೇಶವಿದೆ, ಭ್ರಾತೃತ್ವದ ಸಂದೇಶವಿದೆ, ಶಾಂತಿ ಸೌಹಾರ್ದತೆಯ ಸಂದೇಶವಿದೆ, ಮಾನವೀಯ ಮೌಲ್ಯಗಳಿಗೆ ಪ್ರೇರಣೆ ಇದೆ. ಈ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಕೆಲಸ ಬಲಿದಾನ ಎನ್ನುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಆ ಬಲಿ ಮಾಂಸವನ್ನು ಬಡಬಗ್ಗರಿಗೆ ಹಂಚುವಂತಹ ಒಂದು ಪ್ರಕ್ರಿಯೆ ಇದೆ. ಈ 2 ಹಬ್ಬಗಳಲ್ಲಿಯೂ ಕೂಡ ಬಡವರನ್ನು ವಿಶೇಷವಾಗಿ ಪರಿಗಣಿಸುವಂತಹ ಒಂದು ಅನುಷ್ಠಾನ ಕರ್ಮಗಳು ಇದರಲ್ಲಿ ನಮಗೆ ಕಾಣಬಹುದು. ಈದುಲ್ ಫಿತ್ರ್ ಹಬ್ಬದಲ್ಲಿ ಯಾವ ರೀತಿ ಧಾನ್ಯವನ್ನು ನೀಡಲಾಗ್ತದೆಯೋ ಬಡವರಿಗೆ, ಅದೇ ರೀತಿ ಈ ಈದುಲ್ ಅಲ್ಹಾ ಹಬ್ಬದ ಸಂದರ್ಭದಲ್ಲಿ ಅವರಿಗೆ ಮಾಂಸವನ್ನು ನೀಡುವಂತಹ, ಬಡವರಿಗೆ ಮಾಂಸವನ್ನು ನೀಡುವಂತಹ ಒಂದು ಕೆಲಸ ಕೂಡ ನಡೆಯುತ್ತದೆ. ಅದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ತ್ಯಾಗ ಸಂಪೂರ್ಣವಾದಂತಹ ಒಂದು ಜೀವನವನ್ನು ನೆನಪಿಸುವಂತಹದ್ದು. ಜನರಿಗೆ ಅವರ ನೈಜ ದೇವನನ್ನು ಪರಿಚಯಪಡಿಸುವಂತಹ ಕೆಲಸವನ್ನು ಅವರು ಮಾಡಿದ್ರು. ದೈವಿಕ ಮಾರ್ಗದಲ್ಲಿ ಧಾರಾಳವಾಗಿ ಸಂಕಷ್ಟವನ್ನು ಅನುಭವಿಸಿದರು, ತ್ಯಾಗವನ್ನು ಅನುಭವಿಸಿದರು. ದೈವಿಕ ಮಾರ್ಗದಲ್ಲಿ ಬಂದಂತಹ ಎಲ್ಲ ಪರೀಕ್ಷೆಗಳನ್ನು ಅವರು ಎದುರಿಸಿ ಅದರಲ್ಲಿ ಅವರು ಸಫಲರಾದರು. ಆದ್ದರಿಂದ ಅವರ ಜೀವನದ ಸಂದೇಶವನ್ನು ನೆನಪಿಸುವಂತಹ ಒಂದು ಸಂದರ್ಭ ಆಗಿದೆ. ಅವರ ಜೀವನದಲ್ಲಿದ್ದಂತಹ ಒಂದು ದೊಡ್ಡ ಕನಸು, ಅವರು ಅಲ್ಲಾಹನಲ್ಲಿ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದದ್ದು, ನಾನು ಜೀವಿಸುತ್ತಿರುವಂತಹ ಈ ನಗರ ಅಂತ ಹೇಳುವಂತಹದ್ದು ಅದೊಂದು ಶಾಂತಿಯ ನಗರವಾಗಬೇಕು ಎನ್ನುವಂತಹದ್ದು ಅವರ ಆಗ್ರಹ. ಶಾಂತಿ ನೆಲೆಸುವಂತಹ ಒಂದು ನಗರ ಆಗಿರಬೇಕು. ಅದೇ ರೀತಿ ಮನುಷ್ಯನ ಪರಸ್ಪರ ಸಂಬಂಧವನ್ನು ಗಟ್ಟಿಗೊಳಿಸುವಂತಹದ್ದು ಈ ದಿನ ಸಂದರ್ಭದಲ್ಲಿ ನಾವು ನಿರ್ವಹಿಸುವ ಒಂದೊಂದು ಅನುಷ್ಠಾನಗಳು ಕೂಡ ಮನುಷ್ಯರ ಪರಸ್ಪರ ಸಂಬಂಧವನ್ನು ಗಟ್ಟಿಗೊಳಿಸುವಂತಹದ್ದು. ಈಗಾಗಲೇ ಹೇಳಿರುವ ಈ ಮಾಂಸದ ವಿತರಣೆಯಲ್ಲಿಯೂ ಕೂಡ ನಮ್ಮ ನೆರೆಕರೆಯವರಿಗೂ ಬಂಧುಗಳಿಗೂ ಅದೇ ರೀತಿ ಬಡಬಗರಿಗೂ ಅದನ್ನು ಹಚ್ಚುವಂತಹ ಒಂದು ಪ್ರಕ್ರಿಯೆ ನಡೀತಾ, ಇದರಲ್ಲಿ ಪರಸ್ಪರ ಸಂಬಂಧಗಳು ಗಟ್ಟಿಯಾಗ್ತದೆ. ಇದೇ ಸಂದರ್ಭದಲ್ಲಿ ವಿಶ್ವದ ನಾನಾ ಭಾಗದಲ್ಲಿರುವಂತಹ ಮುಸ್ಲಿಮರು ಮಕ್ಕಾದಲ್ಲಿ ಒಟ್ಟು ಸೇರುತ್ತಾರೆ. ಈ ಸಂದರ್ಭದಲ್ಲಿ ಅವರು ಎಲ್ಲರೂ ಒಂದೇ ವೇಷವನ್ನು ಧರಿಸಿಕೊಂಡು ಅಲ್ಲಿ ಒಂದು ಸಮಾನತೆಯ ಒಂದು ದೃಶ್ಯವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ದೇವನ ಮುಂದೆ ವಿನೀತರಾಗಿ, ನಾನು ನಿನ್ನ ದಾಸನಾಗಿದ್ದೇನೆ ಎಂಬ ಪ್ರಜ್ಞೆಯೊಂದಿಗೆ ಸ್ವತಃ ತನಗಾಗಿ ವಿನೀತನಾಗಿ ದೇವನ ಮುಂದೆ ಅವರು ಪ್ರಾರ್ಥಿಸ್ತಾರೆ ಮತ್ತು ಇತರರಿಗಾಗಿಯೂ ಕೂಡ ಅವರು ನಿರಂತರವಾಗಿ ಅಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿ ಒಂದು ಸಮಾನತೆಯ, ಸಹೋದರತೆಯ ಸಂದೇಶವನ್ನು ನಮಗೆ ಕಾಣಬಹುದು. ಹಾಗಾಗಿ ಈ ಹಬ್ಬ ಅಂತ ಹೇಳುವಾಗ ಆ ಸಂತೋಷವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇತರರ ಸಂತೋಷಕ್ಕೆ ಕೂಡ ನಾವು ಪ್ರಾಶಸ್ತ್ಯವನ್ನು ನೀಡಬೇಕು, ಇತರರು ಕೂಡ ಸಂತೋಷದಲ್ಲಿರಬೇಕು ಎನ್ನುವುದನ್ನು ನಾವು ಬಯಸುವವರಾಗಬೇಕು. ಇದು ನಮಗೆ ಹಬ್ಬ ನೀಡುವಂತಹ ಸಂದೇಶ. ಆದ್ದರಿಂದ ಈದುಲ್ ಅಲ್ಹಾ ಎನ್ನುವಂತಹ ಈ ಹಬ್ಬವನ್ನು ನಾವು ಆಚರಿಸುವಂತಹ ಸಂದರ್ಭದಲ್ಲಿ ನಾವು
ನಮ್ಮ ಒಳಿತಿಗಾಗಿಯೂ ಇತರರ ಒಳಿತಿಗಾಗಿಯೂ ನಾವು ಕೆಲಸ ಮಾಡುವವರಾಗಬೇಕು. ಇತರರ ಭಾವನೆಗಳನ್ನು ಕೂಡ ನಾವು ಪರಿಗಣಿಸಬೇಕು. ಇತರರಿಗೂ ಕೂಡ ಸಂತೋಷವನ್ನು ಹಂಚುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಇದರಲ್ಲಿ ಪರಸ್ಪರ ಸಂಬಂಧಗಳು ಗಟ್ಟಿಯಾಗಬೇಕು. ಅದೇ ರೀತಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುವಂತಾಗಬೇಕು. ಈ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಲು ನಮಗೆಲ್ಲ ಸೃಷ್ಟಿಕರ್ತನ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಬೆಲೆ ಪೆರ್ನಾಲ್ ಅಂತ ನಾವು ಹೇಳುವುದು. ಈ ಬೆಲೆ ಪೆರ್ನಾಲಿನ ಪ್ರಯುಕ್ತ ಇಡೀ ಕರ್ನಾಟಕ ರಾಜ್ಯದ ಸರ್ವಧರ್ಮದ ಬಾಂಧವರಿಗೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಬಯಸ್ತೇನೆ. ಈ ಸಲ ಅಂತ ಹೇಳಿದರೆ ಒಂದು ವಿಶೇಷವಾದ ಹಬ್ಬ ಇವತ್ತು. ಯಾಕೆಂತ ಹೇಳಿದರೆ ಸರ್ಕಾರದ ರಜೆಯೂ ಸಹ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ದಿವಸ ಈದುಲ್ ಹಬ್ಬ ಆದದ್ದು ಭಾಳಷ್ಟು ಸಂತೋಷ. ದೇವರು ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಈ ಹಬ್ಬದ ಮುಖಾಂತರ ನಮ್ಮ ರಾಜ್ಯದಲ್ಲಿ ಎಲ್ಲದರಲ್ಲೂ ದೇವರು ಒಳ್ಳೆಯ ರೀತಿಯಲ್ಲಿ ಶುಭಾಶಯಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.